ವೆಲ್ಕಮ್ ಟು ಸಖಿ ಸಿರಿ. ಇವತ್ತು ನನ್ನ ಚಾನೆಲ್ ಹೊಸ ವ್ಯೂವರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು. ಹಾಗೆ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಬಂದುಬಿಟ್ಟು ಕಡುಬು, ಪುಟ್ಟು ಅಂತ ಏನು ಹೇಳ್ತೀರಿ ಅದನ್ನು ಉಳಿದಿರೋ ಅಂಥ ಅನ್ನದಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. 1 ಕಪ್ನಷ್ಟು ಅನ್ನ ಉಳಿದಿರೋದು. ಇದನ್ನು ಸ್ವಲ್ಪ ಚೆನ್ನಾಗಿ ಕೈಯಲ್ಲಿ ಮ್ಯಾಶ್ ಮಾಡೋರು ನೀಟಾಗಿ ಮ್ಯಾಶ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಮಿಕ್ಸಿಗೆ ಸ್ವಲ್ಪ ನೀರು ಹಾಕೋಬಿಟ್ಟು ಮಿಕ್ಸಿಯಲ್ಲಿ ಕೂಡ ಮಾಡ್ಕೋಬೋದು. ಬಟ್ ಕೈಯಲ್ಲಿ ಮ್ಯಾಶ್ ಮಾಡಿದರೆ ಸಾಕಾಗತ್ತೆ. ಅನ್ನ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಮಾತ್ರ ನೀವು ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. 1 ಕಪ್ ಅನ್ನಕ್ಕೆ ನಾನು 3 ಕಪ್ನಷ್ಟು ನೀರು ಹಾಕ್ತಾಯಿದ್ದೀನಿ. ನೀರಿನ ಕನ್ಸಿಸ್ಟೆನ್ಸಿ ನಿಮಗೆ ಅಂದರೆ ಎಷ್ಟು ಬೇಕು ಅಂಥೇಳಿ, ಇದು ಒಂದು 4 ಜನರಿಗೆ ಇಲ್ಲ ಅಂದರೆ 5 ಜನರಿಗೆ ಆಗುವಷ್ಟು ನಾನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆಮೇಲೆ ನಾನು ಗ್ಯಾಸನ್ನು ಹೈ ಫ್ಲೇಮನ್ನು ಇಟ್ಕೊಬಿಟ್ಟು ನಾನು ಆ ನೀರು ಮತ್ತು ಅನ್ನ ಏನು ಮ್ಯಾಶ್ ಮಾಡಿರ್ತೀನಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು ಆ ಸೌಟಿನ ಹಿಂಭಾಗದಿಂದ ಏನು ಅದನ್ನು ಆ ಥರ ಮಾಡ್ತಾಯಿದ್ದೀನಿ. ಯಾಕಂತಂದರೆ ನೆಕ್ಸ್ಟ್ ನಾವು ಅದಕ್ಕೆ ರವೆ ಮಿಕ್ಸ್ ಮಾಡ್ತೀವಿ, ಸೊ ಅದನ್ನು ಹಿಂಭಾಗದಿಂದನೇ ಮಾಡಬೇಕಾಗತ್ತೆ. ಇಲ್ಲಿ ನಾನು ಕಾಯಿ ತುರಿನ ಹಾಕ್ತಾಯಿದ್ದೀನಿ ರುಚಿಗೆ ಚೆನ್ನಾಗಿರಲಿ ಅಂತ ಹೇಳಿಬಿಟ್ಟು. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಫ್ರೆಂಡ್ಸ್ ನೀವು ಇದನ್ನು ಬಿಸಿ ಮಾಡಬೇಕಾದ್ರೆ ಶುಂಠಿ ಸಣ್ಣ ಸಣ್ಣ ಪೀಸ್ ಮಾಡಿ ಶುಂಠಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನು ಅಕ್ಕಿ ರವೆನ ತೊಗೊಂಡಿದ್ದೀನಿ 1 ಕಪ್ನಷ್ಟು. ನಾನು ಅಂದರೆ ಇಡ್ಲಿ ರವೆ ಸಿಗುತ್ತಲ್ಲ ಅದನ್ನೇ ತೊಗೊಂಡಿದ್ದೀನಿ. ಅದನ್ನು ಹಾಕಿಬಿಟ್ಟು ಗಂಟಿಲ್ಲದೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದ್ರೆ ಗಂಟು ಆಗಿಬಿಡುತ್ತೆ. ಆ ನೀರಲ್ಲಿ ಫಸ್ಟ್ ಏನಿದೆ ಆ ಕನ್ಸಿಸ್ಟೆನ್ಸಿ ಫಸ್ಟು ಇಡ್ಲಿ ಹಿಟ್ಟು ಏನಿರುತ್ತೆ ಅಷ್ಟು ಆಗೋ ಥರಷ್ಟು ಮಾಡ್ಕೊಳ್ಳಿ. ನೆಕ್ಸ್ಟ್ ಅದು ರವೆ ಎಲ್ಲ ಅರಳುತ್ತೆ, ಸೊ ಗಟ್ಟಿಯಾಗಿ ಬರುತ್ತೆ. ಮುದ್ದೆ ಹಿಟ್ಟಿನ ಥರ ಯಾವ ಮುದ್ದೆ ಮಾಡ್ತಿರಲ್ಲ ಅದೇ ಥರದಲ್ಲೇ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಒಂದು 2-3 ನಿಮಿಷ ಸಾಕಾಗತ್ತದು. ಆಫ್ ಮಾಡಿಬಿಟ್ಟು ಮುಚ್ಚಿಟ್ರೆ ಅದೇ ಬಿಸಿ ಏನಿರುತ್ತೆ ಅದರಲ್ಲಿ ಅರಳುತ್ತೆ. ನೆಕ್ಸ್ಟು ನಾನು ಇದನ್ನು ಹಬೆಯಲ್ಲಿ ಬೇಯಿಸ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನು ಇಡ್ಲಿ ಪಾತ್ರೆನ ಬಿಸಿ ಮಾಡೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದು ಏನು ನಾನು ಆ ಕಡೆ ಆ ಮಿಕ್ಸನ್ನು ರೆಡಿ ಮಾಡ್ಕೊಂಡಿದ್ದೆ ಹಿಟ್ಟಿನ, ಅದು 10 ನಿಮಿಷ ಆಗಿದೆ ಫ್ರೆಂಡ್ಸ್. ನೋಡಿ ಚೆನ್ನಾಗಿ ಅರಳಿದೆ ಅದು. ಸೊ ಇಷ್ಟು ಸಾಕು. ಇದನ್ನು ನಾವು ಅದೇ ಥರ ಹಾಕೋಕ್ಕಾಗಲ್ಲ, ಅದಕ್ಕೆ ಶೇಪ್ ಕೊಡಬೇಕಾಗತ್ತೆ. ಸೊ ನಮ್ಮ ಸೈಡಲ್ಲಿ ಏನಂದರೆ ಇದನ್ನು ನಾನ್ ವೆಜ್ ಸಾಂಬಾರುಗಳಿಗೆ ಹೆಚ್ಚಾಗಿ ಮಾಡ್ತಾರೆ, ಆಮೇಲೆ ಬೆಳಗಿನ ತಿಂಡಿಗೆ ಕೂಡ ಮಾಡ್ತಾರೆ. ಇದನ್ನು ನಾನು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದೇನಂತಂದರೆ ಸ್ವಲ್ಪ ಎಲ್ಲದೂ ನೀಟಾಗಿ ಮಿಕ್ಸ್ ಆಗಿಬಿಟ್ಟು ಒಂದು ಶೇಪ್ ಕೊಡಬೇಕಾಗತ್ತೆ. ಶೇಪ್ ಕೊಡೋದು ರೌಂಡ್ ಶೇಪ್ ಮಾಡ್ತಾರೆ, ಆಮೇಲೆ ಓವೆಲ್ ಶೇಪಲ್ಲಿ ಮಾಡ್ತಾರೆ, ಹಾಗೆ ಉಂಡೆ ಥರ ಕಟ್ಬಿಟ್ಟು ಆ ಥರ ಕೂಡ ಇಡ್ತಾರೆ. ಸೊ ಇದನ್ನು ನೀಟಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ, ಜಸ್ಟ್ ಮಿಕ್ಸು. ಈ ಥರ ತುಂಬ ನಾದಬೇಕು ಆ ಥರ ಏನಿಲ್ಲ, ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಒಂದು ಸೆಟ್ ಮಾಡಿದ್ದೀನಿ ಅಷ್ಟೇ. ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ರೌಂಡ್ ಶೇಪು ಫ್ರೆಂಡ್ಸ್, ರೌಂಡ್ ಶೇಪು ಬಂದುಬಿಟ್ಟು ರೌಂಡ್ ಶೇಪ್ ಮಾಡಿಬಿಟ್ಟು ಫ್ಲ್ಯಾಟ್ ಮಾಡ್ತಾಯಿದ್ದೀನಿ. ಸೊ ಇದು ನಮ್ಮಲ್ಲಿ ಯಾವಾಗಲೂ ನಾವು ಈ ಥರನೇ ಮಾಡ್ತೀವಿ ನೋಡಿ. ಓಕೆ, ಈ ಥರ ಮಾಡಿಬಿಟ್ಟು ಮಧ್ಯದಲ್ಲಿ ಒಂದು ಸಣ್ಣ ಬೊಟ್ಟನ್ನು ಇಟ್ಕೊಂಡು ಈ ಥರ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಕೂಡ, ಹಾಗೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು ಓವಲ್ ಶೇಪು, ಅದನ್ನು ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಕೂಡ ಮಾಡ್ಕೋಬೋದು, ಓವಲ್ ಶೇಪು ಮತ್ತು ರೌಂಡ್ ಶೇಪು. ಸೊ ತುಂಬ ಚೆನ್ನಾಗಿರುತ್ತೆ, ಬೆಳಗಿನ ತಿಂಡಿಗೆ ಆರಾಮಾಗಿ ಮಾಡ್ಕೋಬೋದು. ಉಳಿದಿರೋ ಅನ್ನದಲ್ಲೇ ಇಡ್ಲಿ, ಚಟ್ನಿ, ರಸಮ್ಮು, ಸಾಂಬಾರು, ಹಾಗೆ ನಾನ್ ವೆಜ್ ಸಾಂಬಾರುಗಳನ್ನು ಕೂಡ ಯೂಸ್ ಮಾಡಿದರೆ ತುಂಬ ರುಚಿಯಾಗಿರುತ್ತೆ. ಇಡ್ಲಿ ಮತ್ತು ಕಡುಬು ಏನು ಹಬೆಯಲ್ಲಿ ಮಾಡಿರ್ತೀವೋ ತುಂಬ ರುಚಿಯಾಗಿರುತ್ತೆ. ಸೊ ರೆಡಿಯಾಗಿದೆ ಫ್ರೆಂಡ್ಸ್. ಇದನ್ನು ನಾನೇನು ಮಾಡ್ತಿದ್ದೀನಿ, ಈಗ ಬಿಸಿಯಾಗಿದೆ ನಾನು ಇಡ್ಲಿ ಪಾತ್ರೆ ಏನಿಟ್ಟಿರೋದು ಅದು. ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ಬಾಳೆ ಎಲೆನ ಇಟ್ಬಿಟ್ಟು ಅದ್ರ ಮೇಲೆ ಇಡ್ತಾರೆ. ನಾನು ಇಲ್ಲಿ ಅರಿಶಿಣದ ಎಲೆ ಇಟ್ಟಿದ್ದೀನಿ. ಸೊ ಅದು ಏನಂತಂದರೆ ಅರಿಶಿಣ ಎಲೆದು ಪರಿಮಳ ಇದೆ, ಅದ್ರದ್ದು ಏನು ಆರೋಮ ಇದೆ ಅದಕ್ಕಷ್ಟು ಬರುತ್ತೆ. ಸೊ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಅದನ್ನ ಇಟ್ಕೊಬಿಟ್ಟು ಹೈ ಫ್ಲೇಮಲ್ಲಿ ನೀವು 10 ನಿಮಿಷ ಸಾಕಾಗತ್ತೆ, 10 ನಿಮಿಷ 12 ನಿಮಿಷ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸಿದರೆ ಅದು ಅರಳತ್ತೆ. ಸ್ವಲ್ಪ ಬೆಂದಿದೆಯಾ ನೋಡ್ಕೊಳ್ಳಿ. ಏನಂದರೆ ನಾವು ಫಸ್ಟಿಗೆ ಮಿಕ್ಸ್ ರೆಡಿ ಮಾಡಿಕೊಂಡು ಅದು ಬೇಯಿಸಿರೋದ್ರಿಂದ ತೀರಾ ಏನು ಬೇಡ, ಒಂದು 10 ನಿಮಿಷ ಸಾಕಾಗುತ್ತೆ ಫ್ರೆಂಡ್ಸ್. ರೆಡಿಯಾಗಿದೆ, ರುಚಿಯಾಗಿ ಹಾಗೆ ಬೇಗನೆ ಉಳಿದಿರೋ ಅನ್ನದಲ್ಲಿ ನೀವು ಕಡುಬನ್ನು ರೆಡಿ ಮಾಡ್ಕೋಬೋದು. ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.